ಇಲ್ಲಿ ಬಂದಿರೋ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ. ಎಲ್ಲರಿಗಿಂತ ವಿಶೇಷವಾಗಿ ನಮ್ಮ ಜೊತೆ ಇರೋಂಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಇವತ್ತು ತೆನಾಲಿ ಶೋ ಆಗಲಿ ಅಂತ ನಿಮ್ಮ ಕಡೆಯಿಂದ ನಮಗೆ ಆಶೀರ್ವಾದ ಬೇಕು. ಈ ಚಿತ್ರದಲ್ಲಿ ನಮ್ಮ ಸಿದ್ರು ಅವರು ಸೆಕೆಂಡ್ ಪಿಕ್ಚರ್ ಮಾಡ್ತಾಯಿದ್ದಾರೆ. ಮುಂಚೆ ಮಾರೀಚಿ ಅಂತ ಒಂದು ಪಿಕ್ಚರ್ ಮಾಡಿದರು. ಈಗ ಅವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ನಿರ್ಮಾಣ ಮತ್ತು ನಿರ್ದೇಶನ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ಅವರು ಕತೆ ಹೇಳಿದಾಗ ನಾನು ಆ್ಯಕ್ಚುಲಾಗಿ ಲಾಯರ್ ಕತೆಗೆ ಇನ್ನೊಂದು ಕತೆಗೆ ಪ್ರಿಪೇರ್ ಆಗಿದ್ದೆ, ಅದು ಅವರು ಸ್ವಲ್ಪ ಮಾಡಲಿಲ್ಲ. ಬಟ್ ಇವ್ರು ಬಂದು ಹೇಳಿದಾಗ ಇದರಲ್ಲಿ ತುಂಬ ವಿಭಿನ್ನ ಅನಿಸಿದ್ದು ಏನಂದರೆ, ನಾನು ನಾರ್ಮಲ್ ಲಾಯರ್ ಅಲ್ಲ, ಇದರಲ್ಲಿ ಡೈವರ್ಸ್ ಅಡ್ವೊಕೇಟ್ ಆಗಿರೋದ್ರಿಂದ ಆ ಫ್ಯಾಮಿಲಿ ಕೋರ್ಟು ಅದರದ್ದೆಲ್ಲ ತುಂಬ ಹ್ಯೂಮರು ಈ ಚಿತ್ರದಲ್ಲಿ ತನ್ನನ್ನು ತಾನೇ ನಾವು ಮಾಡಲಿಲ್ಲ ಅಂದರೂ ಹ್ಯೂಮರ್ ಬರುತ್ತೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಡೈವರ್ಸ್, ಮದುವೆಗಿಂತ ಜಾಸ್ತಿ ಡೈವರ್ಸೇ ಆಗ್ತಾಯಿದೆ. ಸೊ ಅದನ್ನು ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳೋವಂಥ ಒಂದು ಹ್ಯೂಮರಸ್ ಸ್ಟೋರಿ ಇದು. ಇದಕ್ಕೆ ನಮ್ಮ ಉದಯ್ ಲೀಲಾ ಅವರು ಕ್ಯಾಮ್ರಾಮ್ಯಾನು ಎಲ್ಲ ಕೊನೆಗೆ ಅವರೇ ಮಾಡಬೇಕಾಗಿತ್ತು. ಅಡ್ವಾನ್ಸ್ ಇಸ್ಕೊಂಡು ಯಾವುದೋ ಬೇರೆ ಪಿಕ್ಚರ್ ಹೊಟ್ಟೋಗಿದ್ರು. ಆಮೇಲೆ ಪಾಪ ಅಡ್ವಾನ್ಸು ಅವ್ರು ಯಾರೋ ಕಿತ್ಕೊಂಡ್ರು, ಬಟ್ ಗೊತ್ತಿಲ್ಲ ನನಗೆ. ಅದು ತುಂಬ ಒಳ್ಳೆ ಕ್ಯಾಮ್ರಾಮ್ಯಾನು, ನಮ್ಮ ಚಿತ್ರಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ರಿತ್ವಿಕ್ ಅವರು ಎಷ್ಟು ಮೂವೀಸ್ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಇವಾಗ ಕಳಿಸಿರೋ 2 ಸಾಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತು ನಿರ್ಮಾಪಕರು ಆ್ಯಸ್ ಯೂಶಲ್ ನಮ್ಮ ವೈಫ್ ಥರನೇ ಎಲ್ಲ ಹಿಂದೆ ನಿಂತ್ಕೊಂಡಿರ್ತೀರ. ಸೊ ನೀವೆಲ್ಲರಿಗೂ ನಿಮಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಚಿತ್ರದಲ್ಲಿ ಇಬ್ಬರು ಹೀರೋಯಿನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಕಾಲೇಜ್ ಡೇಗೆ ಹೋಗೋದಕ್ಕೆ ಅವರು ಬ್ಲ್ಯಾಕ್ ಡ್ರೆಸ್ ಕೊಡ್ಸೋಕ್ಕೆ ಬಂದರು. ಅಲ್ಲಪ್ಪ, ಅದಕ್ಕೂ ಲಾಯರ್ ಆದಮೇಲೆ ಇವಾಗ ನಮ್ಮ ಕಾಲೇಜ್ ಡೇಗೆ ಕಲರ್ಫುಲ್ ಕೋಟ್ ಬೇಕು ಅಂತ ಅಂದಾಗ ಪಾಪ ನಮ್ಮ ಅಪ್ಪನಿಗೆ ಇದನ್ನು ತೊಗೊಂಬಿಡು ಇವಾಗಲೇ ಅಂತಂದರು. ಅವತ್ತು ನನ್ನ ರಿಯಲ್ ಲೈಫಲ್ಲಿ ಬ್ಲ್ಯಾಕ್ ಕೋಟ್ ನಮ್ಮ ತಂದೆ ಕೊಡ್ಸೋಕ್ಕಾಗಿಲ್ಲ. ಈ ರಿಯಲ್ ಲೈಫಲ್ಲಿ ತಂದೆ ಜಾಗದಲ್ಲಿರೋ ನಮ್ಮ ಅಣ್ಣ ಈ ಕೋಟ್ ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲರಿಗೂ, ನನಗೆ ವಿಶೇಷವಾಗಿ ನಾನು ಏನೇನು ಅಲ್ಲಿ ನಿಜ ಜೀವನದಲ್ಲಿ ಅಚೀವ್ ಮಾಡಿಲ್ಲ, ಅಟ್ಲೀಸ್ಟ್ ಈ ರೀಲ್ ಲೈಫಲ್ಲಿ ಲಾಯರ್ ಆಗಿ ನಿಮ್ಮನ್ನೆಲ್ಲ ರಂಜಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಈ ಮೂವಿ ಆ್ಯಕ್ಚುಲಿ ಸಿದ್ದು ಸರ್ ನರೇಟ್ ಮಾಡುವಾಗ ನನಗೆ ಫಸ್ಟ್ ಏನು ಅನಿಸ್ತು ಅಂದರೆ, ನಾನು ಮುಂಚೆ ಮಾಡಿರೋ ಎಲ್ಲ ಸಿನಿಮಾಯಿಂದ ತುಂಬ ಡಿಫ್ರೆಂಟ್ ಆಗಿದೆ ಈ ಕ್ಯಾರೆಕ್ಟರ್. ಬಿಕಾಸ್ ಈ ಕ್ಯಾರೆಕ್ಟರ್ಗೆ ಸ್ವಲ್ಪ ಹ್ಯೂಮರ್ ಇದೆ. ಮುಂಚೆ ಮಾಡಿರೋ ಕ್ಯಾರೆಕ್ಟರ್ ಸ್ವಲ್ಪ ಸೀರಿಯಸ್ ಆಗಿತ್ತು. ಫಿಲ್ಮ್ಸ್ ಕೂಡ ಸ್ವಲ್ಪ ಸೀರಿಯಸ್ ಫಿಲ್ಮ್ಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಹ್ಯೂಮರ್ ಇದೆ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ವಾಟ್ ಐವ್ ಪ್ಲೇಡ್. ಆ್ಯಂಡ್ ಕೋಮಲ್ ಸರ್ ಜೊತೆ ಮಾಡೋಕ್ಕೆ ಐ ಮೀನ್ ಅವ್ರ ಆ್ಯಕ್ಟಿಂಗ್ ಮ್ಯಾಚ್ ಮಾಡೋಕ್ಕೆ ಇಟ್ಸ್ ರಿಯಲಿ ಅ ಚಾಲೆಂಜ್. ಸೊ ಐ ಆಮ್ ವೆರಿ ಶ್ಯೂರ್ ಈ ಸಿನಿಮಾಯಿಂದ ನನಗೆ ತುಂಬ ಕಲಿಯಕ್ಕೆ ಸಿಗುತ್ತೆ ಅಂತ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ಜಗೇಶ್ ಸರ್ನ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಥ್ಯಾಂಕ್ ಯು ಸರ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ಆ್ಯಂಡ್ ವೆರಿ ಎಕ್ಸೈಟೆಡ್. June 1st ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಅಂತ ಸಿದ್ದು ಸರ್ ಫಸ್ಟ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಜಗ್ಗೇಶ್ ಸರ್ಗೂ ಗುರುಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದು ಆಶೀರ್ವಾದ ಮಾಡೋದಕ್ಕೆ. ಹಾಗೆ ಕೋಮಲ್ ಸರ್ನ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ನೋಡ್ಕೊಂಡು ಬಂದಿದ್ದೀನಿ. ಬಟ್ ಲೆಜೆಂಡ್ರಿ ಆ್ಯಕ್ಟರ್ ಕೋಮಲ್ ಸರ್ ಜೊತೆಗೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಪಾತ್ರನೂ ಒಂದೊಂದು ಶೇಡಲ್ಲಿ ಮಾಡ್ಕೊಂಡು ಬಂದಿದ್ದೆ. ಬಟ್ ಸಿದ್ದು ಸರ್ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಂದು ಪಾತ್ರದಲ್ಲಿ 2 ಥರ ಶೇಡ್ ಇದೆ ನಂದು. ಸೊ ತುಂಬಾ ವಿಭಿನ್ನವಾಗಿರೋ ಪಾತ್ರ. ತುಂಬ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ. ಮುಹೂರ್ತ ಆಗಿದೆ ಇವತ್ತು. ಆ್ಯಂಡ್ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಇವತ್ತು ಸ್ಟೇಜ್ ಮೇಲೆ ಗುರುಗಳ ಜೊತೆ, ಜಗ್ಗೇಶ್ ಸರ್ ಜೊತೆ, ಕೋಮಲ್ ಸರ್ ಜೊತೆ ಕೂತಿರೋದೇ ಐ ಫೀಲ್ ವೆರಿ ಲಕ್ಕಿ. ಯಾಕಂದರೆ ಅವರ ಸಿನಿಮಾಗಳನ್ನ ನೋಡಿಕೊಂಡು ಅವರ ಪಾಡ್ಕ್ಯಾಸ್ಟ್ಗಳು, ಇಂಟರ್ವ್ಯೂಸ್ಗಳು ಯಾವುದನ್ನು ಮಿಸ್ ಮಾಡಿದೆ ನೋಡಿ, ಅವರ ಕೆಲಸದಿಂದ ಇನ್ಸ್ಪೈರ್ ಆಗಿ ನಾವೆಲ್ಲ ಸಿನಿಮಾ ರಂಗಕ್ಕೆ ಬಂದಿರೋರು. ಸೊ ಅವ್ರಗಳ ಆಶೀರ್ವಾದ ಸಿಕ್ಕಿರೋದು ಆ್ಯಂಡ್ ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿರೋದು ತುಂಬ ತುಂಬ ಖುಷಿ ಇದೆ. ಆ್ಯಂಡ್ ಸಿದ್ರು ಸರ್ ಫಸ್ಟಿಂದ ಸ್ಕ್ರಿಪ್ಟ್ ಹೇಳಿದಾಗಿಂದನೂ ಇವತ್ತಿನ ತನಕ ಸುಮಾರಷ್ಟು ಇಂಪ್ರೂವ್ಮೆಂಟ್ಗಳಾಗಿದೆ ಸ್ಕ್ರಿಪ್ಟಲ್ಲಿ. ಆ್ಯಂಡ್ ವಿತ್ ಎವ್ರಿ ಇಂಪ್ರೂವ್ಮೆಂಟ್ ಅದು ಇನ್ನಷ್ಟು ಚೆನ್ನಾಗೇ ಆಗಿದೆ ಅಂತ ಹೇಳ್ತೀವಿ. ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.
ನಾವು ಆ್ಯಕ್ಚುಲಾಗಿ ಮೂಲತಃ ಚಿತ್ರರಂಗದವರಲ್ಲ, ಬೇರೆ ಯಾವುದೋ ಒಂದು ಫೀಲ್ಡಲ್ಲಿ ಅಂದರೆ ಎಂಜಿನಿಯರಿಂಗ್ ಫೀಲ್ಡಲ್ಲೂ ಓದ್ತಾ ಇರುವಾಗ ಒಂದು ಆಸೆ ಸಿನಿಮಾ ಮಾಡಬೇಕು ಅಂತ. ಸೊ ಹೀಗೆ ಆಸೆ ಹುಟ್ಕೊಂತು ಅಂದರೆ ಜಗೇಶ್ ಅಣ್ಣ ಅವರು ಕಾಮಿಡಿ, ಕೋಮಲ್ ಸರ್ ಕಾಮಿಡಿ, ಹಾಗೆ ಅಂಬರೀಷ್ ಅಣ್ಣ ಅವರದ್ದು ಸಿನಿಮಾಗಳು, ರಾಜ್ಕುಮಾರ್ ಸರ್ ಸಿನಿಮಾಗಳು, ವಿಷ್ಣು ಸರ್ ಸಿನಿಮಾಗಳು, ತುಂಬ ಸಿನಿಮಾಗಳು ನೋಡ್ತಾ ಇದ್ವಿ. ಆವಾಗ ಸಿನಿಮಾ ಮಾಡಬೇಕು ಅನಿಸ್ತಾಯಿತ್ತು. ಸೊ ಗಾಡ್ ಗ್ರೇಸ್ ನನಗೆ ದೇವರ ಆಶೀರ್ವಾದದಿಂದ ಒಂದು ಚಾನ್ಸ್ ಸಿಕ್ತು. ಸೊ ಈ ಚಿತ್ರ ಇಲ್ಲಿವರೆಗೆ ಬರೋಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ಸು. ಸೊ ಸಂತೋಷ್ ಮಾಯಪ್ಪ ಆಗ್ಬೋದು, ರೇಣುಕಾ ಪ್ರಸಾದ್ ಆಗ್ಬೋದು, ಪ್ರದೀಪ್ ಮಹಾಲಿಂಗಯ್ಯ ಆಗ್ಬೋದು, ತುಂಬ ಸಪೋರ್ಟ್ ಮಾಡಿದ್ರು. ನಾನು ಒಂದು ಥ್ರೆಡ್ ಹೇಳಿದಾಗ ಇಲ್ಲ ಮಾಡೋಣ ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ಈ ಸಿನಿಮಾ ಮಾಡೋಣ ನಾವು ಅಂತ ಹೇಳಿದ್ರು. ಥ್ಯಾಂಕ್ ಯು. ಅವರು ವೇದಿಕೆ ಮೇಲೆ ಬರೋಕ್ಕಾಗ್ತಿಲ್ಲ, ಅವ್ರಿಗೆ ಇಲ್ಲ ಬೇಡ ನಾವು ಹಿಂದೆನೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಪ್ರಸಾದ್, ಥ್ಯಾಂಕ್ ಯು ಸಂತೋಷ್, ಪ್ರದೀಪ್ ಬಂದಿಲ್ಲ ಇವತ್ತು. ಯಾಕೆಂದರೆ ಇವರೆಲ್ಲ ಸಪೋರ್ಟ್ ಇಲ್ಲ ಅಂದರೆ ನಾನು ಇವತ್ತು ತೆನಾಲಿ DM LLB ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಜೊತೆಗೆ ಕೋಮಲ್ ಸರಿಗೆ ನನಗೆ ಫಸ್ಟು ಕತೆ ಹೇಳಿದಾಗ ನನಗೂ ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು. ಸೊ ಹೇಗೆ ಕತೆನ ರಿಸೀವ್ ಮಾಡ್ತಾರೆ ಅಂತ. ಸೊ ಕತೆ ಕೇಳಿ ತುಂಬ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರದ್ದೇ ಒಂದು ಡೈಲಾಗ್ ರೈಟ್ರು ಒಂದು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅವರು ಚೆನ್ನಾಗೆಲ್ಲ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಐಶ್ವರ್ಯ ಸಿನಿಮಾ ಆ್ಯಕ್ಚುಲಿ ನಿಮಗೆ ಒಂದು ನಿಜ ಹೇಳಬೇಕು ಅಂದರೆ ಒಂದು ದಿವಸ ನಾನು ಪೋಸ್ಟರ್ ಡಿಸೈನ್ ಮಾಡಬೇಕಂದ್ರೆ ಸಡನ್ನಾಗಿ ಕೋಮಲ್ ಸರ್ ಥಾಟ್ ಬಂತು. ಆ್ಯಕ್ಚುಲಿ ಈ ಫಸ್ಟ್ ಪೋಸ್ಟರ್ ಥಾಟ್ ಏನು ಮಾಡಿದೆ ಅವತ್ತು ನಾನು ನಿಮಗೆ ಇಲ್ಲ ಕೋಮಲ್ ಸರ್ ಮಾಡಬೇಕು, ಅದು ಬೆಳಗ್ಗೆ ಒಂದು 6:30 6:45 ಇರ್ಬೋದು. ಸೊ ಅವಾಗ ಬಂದಾಗಿಲ್ಲ ಕೋಮಲ್ ಸರೇ ಬೇಕು ಅನ್ನೋ ಥರ ನಾನು ಈ ಕ್ಯಾರೆಕ್ಟರ್ಗೆ ಸ್ಟಿಕ್ಕಿ ಆಗಿದೆ. ಮತ್ತು ಅವರು ತುಂಬ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಜೊತೆಗೆ ಈ ಕಥೆನ ನಾನು ಉದಯ್ ಸರ್ ಜೊತೆ ಹೇಳಿದಾಗ, ಉದಯ್ ಸರ್ ಮತ್ತು ನಮ್ಮ ರಿತ್ವಿಕ್ ಜೊತೆ ಡಿಸ್ಕಸ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಉದಯ್ ತುಂಬ ಸಿನಿಮಾ ಮಾಡಿರ್ಬೋದು, ಮತ್ತು ನಮ್ಮ ರಿತ್ವಿಕ್ ಅವರು ತುಂಬ ಸಿನಿಮಾ ಮಾಡಿರ್ಬೋದು. ಐ ಫೀಲ್ ನನಗೆ ತುಂಬ ಖುಷಿ ಆಯಿತು. ಒಂದು ಫ್ರೆಂಡ್ಲಿ ಫೀಲ್ ಆಗೋಗ್ಬಿಡ್ತು. ಇಲ್ಲ ಸರ್ ಈ ಥರ ಮಾಡೋಣ, ಈ ಮ್ಯೂಸಿಕ್ ಕೊಡೋಣ. ನಾನು ಆ್ಯಕ್ಚುಲಿ ರಿತ್ವಿಕ್ ಅವರಿಗೆ ತುಂಬ ನಾನು ಕಷ್ಟ ಕೊಟ್ಬಿಟ್ಟಿದ್ದೀನಿ, ಈ ಟ್ಯೂನ್ ಬೇಡ ಆ ಟ್ಯೂನ್ ಬೇಕು. ಸೊ ಈ ಥರ ಇಲ್ಲ ಅವರು ತುಂಬ ಪೇಷಂಟಾಗಿ ಇಲ್ಲ ಆಯಿತು ಸರ್ ನೀವು. ಸೊ ಮೊನ್ನೆನೂ ನಾವು ಮಾತಾಡ್ತಾ ಇರ್ಬೇಕಂದ್ರೆ ಹೇಳ್ತಾ ಇದ್ರು, ಸರ್ ನೀವು ಎಷ್ಟು ಟ್ಯೂನ್ ವರ್ಷನ್ ಬೇಕು ಹೇಳಿ ನಾನು ಕೊಡ್ತೀನಿ, ಚೆನ್ನಾಗಿ ಬೇಕು ಅಷ್ಟೇ. ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಒಂದು ದುಡ್ಡು ಕೊಟ್ಟು ಕೆಲಸ ಮಾಡಿಸೋದು ಅದು ಕಾಮನ್ನು, ಬಟ್ ನಾವು ದುಡ್ಡು ಕೊಟ್ಟಾಗ ವಾಪಸ್ ಅವರು ಇಂಟ್ರೆಸ್ಟ್ ಜೊತೆ ಕೆಲಸ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಆವಾಗಲೇ ನಮಗೇನು ಬೇಕು ಅದು ಸಿಗುತ್ತೆ. ಸೊ ಹಾಗೆಯೇ ಉದಯ್ ಅವರು ಅಷ್ಟೇ. ಸೊ ಉದಯ್ ನಾವು ಆ್ಯಕ್ಚುಲಾಗಿ ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಸರ್ ಈ ಥರ ತೆಗಿಯೋಣ ಶಾರ್ಟ್, ಈ ಥರನ ಅಂದರೆ ತುಂಬ ಪ್ರಿಪರೇಷನ್ ಇತ್ತು. ಸೊ ನಾನು ಲಾಸ್ಟ್ ಟೈಮು ಮನೋಹರ್ ಜೋಶಿ ಸರ್ ಜೊತೆ ವರ್ಕ್ ಮಾಡಿದ್ದೆ. ಸೊ ಅದೇ ರೀತಿ ಇವರು ತುಂಬ ಸಪೋರ್ಟಿವ್ ಆಗಿದ್ದಾರೆ.